ಸ್ನೇಹಿತರೆ ನಮಸ್ಕಾರ. ನಮ್ಮ ಸೆಲೆಬ್ರಿಟಿಗಳಿಗೆ ಅಥವಾ ನಮ್ಮ ಈ ನಟ ನಟಿಯರಿಗೆ ಇಂಗ್ಲಿಷ್ ಅಂತ ಹೇಳಿದ್ರೆ ಬಹುಶಃ ಅದೇನೋ ದರ್ಪ ದೌಲತ್ತು ಅಥವಾ ತಮಗೇ ಗೊತ್ತಿರೋದು ಅನ್ನುವಂತಹ ಅಹಂಕಾರನೋ ಅಥವಾ ತನ್ನ ಪ್ರತಿಷ್ಠೆಯನ್ನು ತೋರಿಸುವಂತಹ ಒಂದು ಕಲೆ ಅಂತನೋ ಏನೋ ಬಹುಶಃ ಅಂಥದ್ದೊಂದು ಭಾವನೆ ಇದೆಯೋ ಏನೋ ಗೊತ್ತಿಲ್ಲ. ಒಂದು ಕಡೆ ಈ ಕನ್ನಡದ ಬಗ್ಗೆ ಪುಂಖಾನುಪುಂಖವಾಗಿ ಪುಂಗುವಂತಹ ಈ ನಾಯಕ ನಟರು ಮತ್ತು ಕಲಾವಿದರಿಗೆ ಯಾವುದಾದ್ರೂ ವೇದಿಕೆ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಕನ್ನಡದ ನೆನಪು ಕೂಡ ಆಗೋದಿಲ್ಲ. ಕನ್ನಡದ ಸಿನಿಮಾ ಬೇಕು, ಕನ್ನಡದ ಊಟ ಬೇಕು, ಕನ್ನಡದ ಗಾಳಿ ಬೇಕು, ಕರ್ನಾಟಕದ ಜನರ ಪ್ರೀತಿ ಬೇಕು. ಆದರೆ ಮಾತು ಮಾತ್ರ ಇಂಗ್ಲಿಷ್ ಸಾಕು. ಇದು ಇವರ ಅಹಂಕಾರದ ವರ್ತನೆಯೋ ಅಥವಾ ಇದು ಇವರ ಅನಿವಾರ್ಯತೆಯೋ ಅಥವಾ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಕನ್ನಡದಲ್ಲಿ ಪದವೇ ಇಲ್ಲ ಅನ್ನುವಂತಹ ಇವರ ಭಾವನೆಯೋ ಗೊತ್ತಿಲ್ಲ. ಕೆಲವೊಂದು ಸಲ ದೊಡ್ಡ ದೊಡ್ಡ ನಟರೇ ಇಂಥ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಅದೇ ತಪ್ಪಿನ ಸಾಲಿಗೆ ಈಗ ಸೇರಿಕೊಂಡಿರೋದು ಕಿಚ್ಚ ಸುದೀಪ್ ಮತ್ತು ಕಿಚ್ಚ ಸುದೀಪ್ ಅವರ ಮಗಳು. ಹೌದು, ಇತ್ತೀಚೆಗೆ ನಡೆದಂತಹ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಅಂದರೆ ಜಿ ಕನ್ನಡದ ಖಾಸಗಿ ವಾಹಿನಿ ಜಿ ಕನ್ನಡ ಇದರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಸರಿಗಮಪ ಕಾರ್ಯಕ್ರಮ ಏನಿದೆ, ಇದಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದಂಥ ಸುದೀಪು ಮತ್ತು ಸುದೀಪ್ ಅವರ ಮಗಳು ಸಾನ್ವಿ ಹಾಗೆಯೇ ಅವರ ವೈಫ್ ಕೂಡ ಬಂದಿದ್ದರು, ಪ್ರಿಯಾ ಅವರು. ಅಷ್ಟು ಜನ ಬಂದಿದ್ದಂಥ ಸಂದರ್ಭದಲ್ಲಿ ಮಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸುದೀಪ್ ಆಡಿದಂಥ ಕೆಲವು ಮಾತುಗಳು ಮತ್ತು ಸುದೀಪ್ ಬಳಸಿದಂಥ ಕೆಲವು ಪದಗಳು, ಈ ವಿಚಾರದ ಬಗ್ಗೆ ಸಾಕಷ್ಟು ಅಪಸ್ವರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿದ್ದಾವೆ. ಸುದೀಪ್ ಅವರ ಈ ನಡೆಯ ಬಗ್ಗೆ ಅಸಮಾಧಾನಗಳು ಹೆಚ್ಚಾಗ್ತಿದ್ದಾವೆ. ಸುದೀಪು ಆದರ್ಶ ಪ್ರಿಯ ವ್ಯಕ್ತಿಯಾಗಿ ಮತ್ತು ಕನ್ನಡದ ಬಗ್ಗೆ ವಿಶೇಷವಾದಂಥ ಪ್ರೀತಿ ಹೊಂದಿರುವಂತಹ ನಟನಾಗಿ ಕನ್ನಡದಲ್ಲೇ ಇಷ್ಟರ ಮಟ್ಟಿಗೆ ಹೆಸರು ಪ್ರಖ್ಯಾತಿ ಎಲ್ಲವನ್ನು ಕೂಡ ಗಳಿಸಿರುವಂತಹ ಕಲಾವಿದನಾಗಿ ಕನ್ನಡಕ್ಕೆ ಅವಮಾನ ಮಾಡಿದ್ದು ಎಷ್ಟು ಸರಿ ಎನ್ನುವಂಥ ಮಾತುಗಳನ್ನು ಕೇಳ್ತಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಅಲ್ಲ ಆಗಿದ್ದೇನು, ಸುದೀಪ್ ಮಾಡಿದಂಥ ತಪ್ಪೇನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಒಂದು ವಿಚಾರವನ್ನು ಹೇಳಿಬಿಡ್ತೀನಿ. ಬಹುಶಃ ಈ ಸ್ಟೋರಿ ಸುದೀಪ್ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸ್ಬೋದು. ಆದರೆ ನಿಮ್ಮ ಎದೆ ಮುಟ್ಕೊಂಡು ನೀವೊಬ್ಬ ಕನ್ನಡಿಗ ಅಥವಾ ಕರ್ನಾಟಕದವ ಅಥವಾ ಕನ್ನಡವನ್ನು ಪ್ರೀತಿಸುವವ ಆಗಿದ್ದರೆ ಈ ಸ್ಟೋರಿಯನ್ನು ಕೊನೆಯವರೆಗೂ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಈ ವಿಚಾರ ಸುದೀಪ್ ಅವರಿಗೆ ತಟ್ಟೋವರೆಗೂ ಕೂಡ ಸ್ಟೋರಿಯನ್ನು ಶೇರ್ ಮಾಡಿ ಅಂತೇಳಿ ಮನವಿ ಮಾಡ್ತಾ, ಸ್ನೇಹಿತರೆ, ಮ್ಯಾಕ್ಸ್ ಸಿನಿಮಾದ ಭರ್ಜರಿ ಯಶಸ್ಸಿನ ಖುಷಿಯಲ್ಲಿರುವಂಥ ಸುದೀಪು ಇತ್ತೀಚೆಗೆ ಜಿ ಕನ್ನಡ ಖಾಸಗಿ ವಾಹಿನಿ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದರು. ಸುದೀಪ್ ಕಾರ್ಯಕ್ರಮದಲ್ಲಿ ಹಲವು ಅಚ್ಚರಿಯ ಉಡುಗೊರೆಗಳನ್ನು ಪಡೆದುಕೊಂಡರು. ಅದಕ್ಕೆ ಕಾರಣ ಇದೇ ಜಿ ಕನ್ನಡದ ನಿರ್ಮಾಪಕರು ಕೂಡ ಆಗಿರುವಂಥ ಮತ್ತು ಹೆಡ್ ಆಗಿರುವಂತಹ ರಾಘವೇಂದ್ರ ಹುಣಸೂರವರು. ಅದು ಸುದೀಪ್ ಅವರ ಸ್ನೇಹಿತರು. ಕಳೆದ 15 ವರ್ಷದಿಂದ ಇವರೊಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಈ ಕಾರಣಕ್ಕೋಸ್ಕರ ಸುದೀಪ್ ಹೋಗಿದ್ರು ಅನ್ನೋದರಲ್ಲಿ ಡೌಟ್ ಇಲ್ಲ. ಇತ್ತೀಚೆಗೆ ತಾಯಿಯನ್ನು ಕಳ್ಕೊಂಡಂತಹ ನೋವಿನಲ್ಲಿರುವಂಥ ಸುದೀಪ್ಗೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ತಾಯಿಯನ್ನು ನೆನಪಿಸಿಕೊಳ್ಳುವಂಥ ಒಂದು ಸಂದರ್ಭವೂ ಕೂಡ ನಿರ್ಮಾಣ ಆಯಿತು. ತಾಯಿಯ ಪುತ್ಥಳಿಯನ್ನು ಕೊಡಲಾಯಿತು. ಇದನ್ನು ನೋಡಿ ಸುದೀಪ್ ಭಾವುಕರಾಗ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸುದೀಪ್ಗೆ ವಿಶೇಷವಾದಂಥ ಗೌರವವನ್ನು ಸಹಜವಾಗಿ ಕೊಡ್ತಾರೆ. ಇದೇ ಕಾರ್ಯಕ್ರಮದಲ್ಲಿ ಸುದೀಪ್ ಮಗಳು ಸಾನ್ವಿ ತಂದೆಗಾಗಿ ವಿಶೇಷವಾದಂಥ ಒಂದು ಹಾಡನ್ನು ಹಾಡಿದರು. ಅಪ್ಪ ಮಗಳ ಬಾಂಧವ್ಯವನ್ನು ನೋಡಿ ಕನ್ನಡಿಗರು ಖುಷಿಯಾಗ್ತಾರೆ. ಸಾನ್ವಿ ಮಾಡಿದಂಥ ಆ ಒಂದು ಕೆಲಸಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಸುದೀಪ್ ಕೂಡ ಸಾಥನ್ನು ಕೊಟ್ಟಿರೋದ್ರ ಬಗ್ಗೆಯೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಲ್ಲದೂ ಕೂಡ ಚೆನ್ನಾಗಿತ್ತು, ಬಟ್ ಅದೊಂದು ಕೆಲಸವನ್ನು ಇವರು ಮಾಡಿದ್ದಿದ್ದರೆ ಬಹುಶಃ ಇವರ ಪ್ರೀತಿ ಅಥವಾ ಇವರಿಗಿರುವಂತಹ ಗೌರವ ಇನ್ನಷ್ಟು ಹೆಚ್ಚಾಗ್ತಿತ್ತು. ಏನು ಮಾಡಿದ್ರು? ಸಾನ್ವಿ ಮಾಡಿದಂಥ ಅದೊಂದು ಕೆಲಸ, ಸುದೀಪ್ ಅದಕ್ಕೆ ಸಾಥ್ ಕೊಟ್ಟಂತಹದ್ದು ಈಗ ಕನ್ನಡಿಗರ ಬೇಸರಕ್ಕೆ ಕಾರಣ ಆಗಿದೆ. ಅಲ್ಲಿ ಜಿ ಕನ್ನಡದಲ್ಲಿ ನಡೀತಾ ಇದ್ದಿದ್ದು ಕನ್ನಡದ ಕಾರ್ಯಕ್ರಮ, ಕರ್ನಾಟಕದವರೇ ನೋಡುವಂಥ ಕಾರ್ಯಕ್ರಮ. ಇದನ್ನು ನೋಡೋದು ಕನ್ನಡಿಗರು, ಇವರನ್ನು ಪ್ರೀತಿಸೋದು ಕನ್ನಡಿಗರು, ಇವರಿಗೆ 3 ಹೊತ್ತು ಊಟ ಹಾಕೋದು ಕೂಡ ಕನ್ನಡಿಗರು, ಅಲ್ಲಿದ್ದಂಥವರು ಕೂಡ ಕನ್ನಡಿಗರು. ಗೆಸ್ಟ್ನಿಂದ ಹಿಡಿದು ಅಲ್ಲಿದ್ದಂತಹ ಎಲ್ಲ ಜಡ್ಜಸ್ಗಳಾಗಿರ್ಬೋದು, ಜೂರಿ ಮೆಂಬರ್ಸ್ ಆಗಿರ್ಬೋದು, ಆ್ಯಂಕರ್ ಆಗಿರ್ಬೋದು, ಸ್ಪರ್ಧಿಗಳಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಪ್ರಮುಖವಾಗಿ ಚಾನಲ್ಲೇ ಕನ್ನಡದ ಚಾನಲ್. ಹೀಗಿದ್ದರೂ ಕೂಡ ಅಲ್ಲಿ ಬಂದಂತಹ ಕನ್ನಡಿಗರನ್ನು ಅಥವಾ ಈ ಕಾರ್ಯಕ್ರಮವನ್ನು ನೋಡ್ತಿದ್ದಂಥ ಕೋಟ್ಯಾಂತರ ಕನ್ನಡಿಗರಿಗೆ ಬೇಸರವಾಗುವಂತೆ ಸುದೀಪ್ ನಡೆದುಕೊಂಡ್ರು ಅಂತ ಹೇಳಿದ್ರೆ ಸುಳ್ಳಲ್ಲ. ಸಾನ್ವಿ ಸುದೀಪ್ ಅವರು ಮಾತಿನಲ್ಲಿ ಒಂದಕ್ಷರ ಕೂಡ ಕನ್ನಡ ಬರಲಿಲ್ಲ. ಇದು ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿರುವಂಥ ಪ್ರಮುಖ ವಿಚಾರ. ಸುದೀಪ್ ಹೌದು ಮತ್ತು ಸುದೀಪ್ ಮಗಳು ಕೂಡ ಹೌದು, ಇಬ್ಬರು ಕೂಡ ಇದೇ ತಪ್ಪನ್ನು ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಈಗ ಕನ್ನಡಿಗರು ಸುದೀಪ್ ಅವರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಕಾರ್ಯಕ್ರಮ ನೋಡಿದಂಥ ಅನೇಕ ಜನರು ಸುದೀಪ್ ಮಗಳಿಗೆ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಸುದೀಪ್ಗೆ ಮಗಳ ಮೇಲಿರುವಂಥ ಪ್ರೀತಿಯನ್ನು ನೋಡಿ ಖುಷಿಪಟ್ಟಿದ್ದಾರೆ. ಆದರೆ ಇಂತಹ ಕಾರ್ಯಕ್ರಮವನ್ನು
ಹಳ್ಳಿಗಾಡಿನ ಜನ, ಹಿರಿಯರು, ಮಹಿಳೆಯರೇ ಹೆಚ್ಚಾಗಿ ನೋಡ್ತಾರೆ. ಅಂತಹ ಜನಕ್ಕೆ ಸುದೀಪ್ ಮತ್ತು ಮಗಳು ನಡುವೆ ನಡೆದಂತಹ ಸಂಭಾಷಣೆ ಅರ್ಥವೇ ಆಗಿರಲ್ಲ. ನೀವು ಕನ್ನಡದವರಾಗಿ ಕನ್ನಡದಲ್ಲಿ ಮಾತನಾಡೋದಕ್ಕೆ ಏನು ಸಮಸ್ಯೆ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಿಮ್ಮ ಪ್ರತಿಷ್ಠೆಗೆ ಏನಾದರೂ ತೊಂದರೆ ಬರುತ್ತಾ, ಅಥವಾ ನಿಮಗೆ ಮಾತ್ರ ಇಂಗ್ಲೀಷ್ ಬರೋದು ಅನ್ನೋದನ್ನು ತೋರಿಸ್ಪಡಿಸೋದಕ್ಕೋಸ್ಕರ ಈ ರೀತಿ ಮಾಡಿದ್ರಾ, ಅಥವಾ ನಿಮ್ಮ ಮಗಳಿಗೆ ಕನ್ನಡ ಕಲಿಸೋದು ನಿಮಗೇನಾದರೂ ಹಿಂಜರಿಕೆನೋ, ಕನ್ನಡದಲ್ಲಿ ಮಾತಾಡಮ್ಮ ಅಂತೇಳಿ ಹೇಳೋಕ್ಕೇನಾದರೂ ಸಮಸ್ಯೆನಾ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸುದೀಪ್ ಅನೇಕ ಕಡೆಗಳಲ್ಲಿ ತಮ್ಮ ಕನ್ನಡ ಪ್ರೇಮವನ್ನು ತೋರಿಸಿದ್ದಾರೆ. ನೋ ಡೌಟ್. ಬೇರೆ ಭಾಷೆಯವರನ್ನು ಕನ್ನಡ ಅಂತ ಹೇಳಿ ಕರೆದಾಗ ಅಲ್ಲೇ ಅದನ್ನು ಕನ್ನಡ ಅಂತ ಹೇಳಿ ತಿದ್ದಿದ್ದಾರೆ. ಅದೂ ಕೂಡ ವೆಲ್ ಆ್ಯಂಡ್ ಗುಡ್. ಕನ್ನಡದ ಬಗ್ಗೆ ಸುದೀಪ್ಗೆ ಇರುವಂಥ ಅಭಿಮಾನ, ಪ್ರೀತಿ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ತಮ್ಮ ಮಗಳೇ ಕನ್ನಡದ ಕಾರ್ಯಕ್ರಮವೊಂದರಲ್ಲಿ ಆ ವೇದಿಕೆಯಲ್ಲಿ ನಿಂತ್ಕೊಂಡು ಬರೀ ಇಂಗ್ಲೀಷ್ನಲ್ಲೇ ಮಾತನಾಡುವಾಗ ತಾವು ಕನ್ನಡಿಗನಾಗಿ ಆಕೆಗೂ ಕೂಡ ಕನ್ನಡ ಬರುವಂಥ ಸಂದರ್ಭದಲ್ಲಿ ಆಕೆಗೆ ಒಂದೇ ಒಂದು ಮಾತನ್ನು ಹೇಳದೇ ಇರುವಂಥದ್ದು ಯಾಕೆ ಎನ್ನುವಂಥ ಪ್ರಶ್ನೆ ಎಲ್ಲರದ್ದು. ಅದರಲ್ಲೂ ಕೂಡ ಇದೇನ ನಿಮ್ಮ ಕನ್ನಡದ ಪ್ರೀತಿ ಅನ್ನೋದನ್ನು ಕೂಡ ಈಗ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಕೆ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ತಾವು ಯಾಕೆ ಕನ್ನಡವನ್ನು ಮಾತನಾಡಲಿಲ್ಲ ಮತ್ತು ಕನ್ನಡದಲ್ಲಿ ಮಾತನಾಡುವಂತೆ ಹೇಳಿಲ್ಲ ಅನ್ನೋದು ಕೂಡ ಅಭಿಮಾನಿಗಳ ಪ್ರಶ್ನೆ. ಇಲ್ಲೇ ಇದ್ದು ಕನ್ನಡವನ್ನು ಕಲಿಯಲು ತಾತ್ಸಾರವ, ಅಥವಾ ಕನ್ನಡ ಮಾತನಾಡೋದಕ್ಕೆ ಸಾನ್ವಿ ಸುದೀಪ್ಗೆ ಕೀಳರಿಮೆಯ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ. ಇನ್ನು ಆ್ಯಂಕರ್ ಅನುಶ್ರೀ ಕೂಡ ಸಾನ್ವಿ ಸುದೀಪ್ ಅವರ ಜೊತೆಗೆ ಕನ್ನಡ ಬಿಟ್ಟು ಬರೀ ಇಂಗ್ಲೀಷ್ನಲ್ಲೇ ಮಾತನಾಡಿದ್ದು ಕೂಡ ನೋಡುಗರ ಬೇಸರಕ್ಕೆ ಕಾರಣವಾಗಿದೆ. 100% ರೀ. ಇವರಿಗೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ವಾ? ಈಗ ಸಾನ್ವಿ ಸುದೀಪ್ ಬಂದ ತಕ್ಷಣ ಸಾನ್ವಿ ಸುದೀಪ್ ಏನು ಇಂಗ್ಲೆಂಡ್ನಲ್ಲಿ ಹುಟ್ಟಿ ಬೆಳೆದವರ, ಅಮೇರಿಕಾದಲ್ಲಿದ್ದವರ, ಎಲ್ಲಿದ್ದವರು? ಇದೇ ಬೆಂಗಳೂರಿನಲ್ಲಿದ್ದವರು. ಕನ್ನಡ ನೀಟಾಗಿ ಬರುತ್ತೆ, ಕನ್ನಡ ಮಾತನಾಡೋಕ್ಕೆ ಬರಲ್ಲ ಅಂತೇನಲ್ಲ, ಕನ್ನಡದಲ್ಲಿ ಎಷ್ಟು ಪದಗಳಿದೆ ಅಂತೇಳಿ ಗೊತ್ತಿಲ್ಲ ಅಂತೇನಲ್ಲ, ಎಲ್ಲದೂ ಕೂಡ ಹೌದು. ಇವರಿಗೆ ಊಟ ಹಾಕೋದು ಕನ್ನಡ, ಇವರಿಗೆ ಬದುಕನ್ನು ಕೊಟ್ಟಿರೋದು ಕನ್ನಡ, ಇವರಿಗೆ ಬದುಕನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಕನ್ನಡ. ಇಂಥದ್ರಲ್ಲಿ ಕನ್ನಡವನ್ನು ಮಾತನಾಡೋದಕ್ಕೆ ಗಾಂಚಲಿನ? ಅವತ್ತು ಹನುಮಂತಗೆ ಗಾಂಚಲಿ ಎನ್ನುವಾಗ ಇದ್ದಂತಹ ಒಂದು ಸಾಮಾನ್ಯ ಪ್ರಜ್ಞೆ ಇವತ್ತು ಸುದೀಪ್ಗೆ ಇಲ್ಲಿ ಯಾಕಿರಲಿಲ್ಲ? ಇದೇ ಬಿಗ್ ಬಾಸ್ ವೇದಿಕೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಕನ್ನಡದ ವಿಚಾರ ಇರ್ಬೋದು ಅಥವಾ ಇನ್ಯಾವುದೇ ವಿಚಾರಗಳ ಬಗ್ಗೆ ಇರ್ಬೋದು, ಪುಂಖವಾಗಿ ಪುಂಗುವಂಥ ಸುದೀಪು ಇಲ್ಲಿ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಮಗಳು ಕನ್ನಡದಲ್ಲಿ ಮಾತನಾಡಲಿಲ್ಲ, ಆಕೆ ಇಂಗ್ಲೀಷ್ನಲ್ಲಿ ಮಾತನಾಡಿದ್ಲು ಅನ್ನುವಂಥ ಕಾರಣಕ್ಕೆ ಇವರು ಕೂಡ ಸುದೀಪ್ ಕೂಡ ಇಂಗ್ಲೀಷ್ನಲ್ಲಿ ಮಾತನಾಡಿದ್ದು ಎಷ್ಟು ಸರಿ? ಆ್ಯಂಕರ್ ಅನುಶ್ರೀ ಕೂಡ ಕನ್ನಡದಲ್ಲಿ ಮಾತನಾಡದೇ ಇರುವಂಥದ್ದು ಎಷ್ಟು ಸರಿ? ಈ ಪ್ರಶ್ನೆಗಳನ್ನು ಕೇಳಲೇಬೇಕಲ್ವಾ? ಇದು ಸಾನ್ವಿ ಸುದೀಪ್ ಒಬ್ಬರ ಕಥೆ ಅಲ್ಲ. ಇಂಥದ್ದೇ ಅಹಂಕಾರ ಅಥವಾ ಇಂಥದ್ದೇ ಗಾಂಚಲಿ ಸಾಕಷ್ಟು ಜನ ನಟ ನಟಿಯರಿಗೆ ಇದೆ. ಅದು ಏನಾಗಿದೆ ಗೊತ್ತಾ? ನಾವು ಕೂಡ ಅಂಥವರೇ ರೀ. ಇಂಥದ್ದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ದೊಡ್ಡವರು ಅಂತ ಹೇಳ್ಬಿಟ್ಟು ತೆಪ್ಪ ಕೂತ್ಬಿಡ್ತೀವಿ. ಈ ಪ್ರಶ್ನೆ ಮಾಡದ ಹೊರತು ಇವ್ಯಾವುದು ಕೂಡ ಸರಿ ಹೋಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಈಗಿನ ಮಕ್ಕಳು ಕನ್ನಡದಿಂದ ದೂರವಾಗ್ತಿದ್ದಾರೆ. ಶಾಲೆಗಳಲ್ಲಿ ಇಂಗ್ಲೀಷು, ಹಿಂದಿ ಕಲಿಯೋದಕ್ಕೆ ಆದ್ಯತೆಯನ್ನು ಕೊಡ್ತಿದ್ದಾರೆ. ಮಕ್ಕಳು ತಮ್ಮ ಭಾಷೆಯನ್ನು ಮರೆಯುವಂಥ ಹಂತಕ್ಕೆ ಬಂದಿದ್ದಾರೆ ಅನ್ನೋದು ಅನೇಕರ ಬೇಸರ. ಫೇಸ್ಬುಕ್ಕು, ಟ್ವಿಟರ್ನಲ್ಲಿ ಈ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಆಗ್ತಿದೆ. ಪೋಷಕರು ಇಂಗ್ಲೀಷ್ ಭಾಷೆಯ ವ್ಯಾಮೋಹದಲ್ಲಿ ಮಕ್ಕಳಿಗೆ ಕನ್ನಡವನ್ನು ಕಲಿಸೋದನ್ನು, ಕನ್ನಡವನ್ನು ಮಾತನಾಡೋದನ್ನು ಕೂಡ ಮರೆಯಿಸ್ತಿದ್ದಾರೋ ಅಥವಾ ಮರೆಯುವಂತೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ತಮ್ಮ ಪ್ರತಿಷ್ಠೆಗೋಸ್ಕರ ಈಗ ಇಂಗ್ಲೀಷ್ ಮಾತನಾಡಿದ ತಕ್ಷಣ ಅವರ ಪ್ರತಿಷ್ಠೆ ಎಲ್ಲೋ ಹೋಗ್ಬಿಡುತ್ತೆ ಅನ್ನೋದು ಲೆಕ್ಕಾಚಾರನೋ ಅಥವಾ ಮೂರ್ಖತನದ ಪರಮಾವಧಿನೋ ಇವೆಲ್ಲದೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಸುದೀಪ್, ಸಾನ್ವಿ ಹಾಗೇನೆ ಅನುಶ್ರೀ ಇವರು 3 ಜನರನ್ನು ಕೂಡ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಕನ್ನಡಿಗರಿಗೆ ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕನ್ನಡಿಗರಿಗೆ ಬೇಸರ ಮೂಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇವರು ನಿಜವಾಗ್ಲೂ ಕೂಡ ಎಜುಕೇಟೆಡೇ ಆಗಿದ್ದಿದ್ರೆ ಕನ್ನಡವನ್ನು ಮೊದಲು ಮಾತನಾಡ್ತಿದ್ರು. ಈಗ 1000 ಕನ್ನಡ ಪದಗಳನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ 1-2 ಪದಗಳು ಇಂಗ್ಲೀಷ್ದು ಬಂದಿದ್ರೆ ಅದೊಂಥರ. ಇದು ಹಾಗಾಗಲಿಲ್ಲ. ಕಂಪ್ಲೀಟಾಗಿ ಇಂಗ್ಲೀಷ್ ಕಾನ್ವರ್ಸೇಷನ್ನು. ಅದನ್ನು ನೋಡಿದವರು, ಈಗ ಎಲ್ರಿಗೂ ಸರಿಗಮಪ ಕಾರ್ಯಕ್ರಮವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಬಂದುಬಿಡುತ್ತಾ? ಅರ್ಥ ಆಗುತ್ತಾ? ಇವ್ರು ಏನು ಮಾತನಾಡಿದ್ರು ಅಂತೇಳಿ ಗೊತ್ತಾಗಬೇಕಲ್ಲ. ಇಮಿಡಿಯೇಟ್ಲಿ ಕಾರ್ಯಕ್ರಮದ ನಿರ್ಮಾಪಕನಾದರೂ ಇಂಟರ್ಫೇರ್ ಆಗಬೇಕಾಗಿತ್ತು. ಸುದೀಪ್ಗೆ ಹೇಳುವಂಥ ಧೈರ್ಯ ಇಲ್ವೋ, ಅಥವಾ ಸುದೀಪ್ಗೆ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಕಾಮನ್ ಸೆನ್ಸ್ ಇಲ್ವೋ ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಸುದೀಪ್ ಇಲ್ಲಿ ತಪ್ಪು ಮಾಡಿದ್ದಾರೆ. ನಿಮಗೆ ಸುದೀಪ್ ಅಭಿಮಾನಿಗಳಿಗೆ ಇದು ಬೇಸರ ಆಗಬಹುದು ಅಥವಾ ಸಿಟ್ಟು ಬರ್ಬೋದು. ನನ್ನ ಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡುವಷ್ಟು ಆಕ್ರೋಶವನ್ನು ನಿಮಗೆ ತೋರ್ಪಡಿಸ್ಬೋದು. ನೀವು ನಿಜವಾಗ್ಲೂ ಕೂಡ ಕನ್ನಡಿಗರೇ ಆಗಿದ್ದರೆ, ನಿಮಗೂ ಕೂಡ ಸ್ವಾಭಿಮಾನ ಅನ್ನೋದಿದ್ದರೆ, ಕನ್ನಡಿಗರಾಗಿ ನಾನು ಕನ್ನಡದವನು ಅನ್ನುವಂಥ ಸ್ವಾಭಿಮಾನ ಇದ್ದರೆ ದಯವಿಟ್ಟು ಈ ವಿಚಾರದ ಬಗ್ಗೆ ಆಲೋಚನೆ ಮಾಡಿ.
ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಆದಷ್ಟು ಜನರಿಗೆ ಕನ್ನಡಿಗರಿಗೆ ತಲುಪುವಂತೆ ಮಾಡಿ. ಎಂಡ್ ಆಫ್ ದಿ ಡೇಗೆ ಸುದೀಪ್ ಅವ್ರಿಗೂ ಕೂಡ ತಲುಪುವಂತೆ ಮಾಡಿ, ಅನುಶ್ರೀಗೂ ಕೂಡ ತಲುಪುವಂತೆ ಮಾಡಿ, ಜಿ ಕನ್ನಡ ವಾಹಿನಿಗೂ ಕೂಡ ತಲುಪುವಂತೆ ಮಾಡಿ ಅಂತೇಳಿ ಮನವಿ ಮಾಡ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.